ಶುಭಾಶಯಗಳು. ಏನಕ್ಕೆ ಹಾಕಿರ್ತಾರೆ ಸೂಚನಾ ಫಲಕ? ಸ್ಕೂಲ್ ಝೋನ್ ಸೈಡ್ ರೋಡ್ನ ಯಾಕೆ ಹಾಕಿರ್ತಾರೆ? ರಸ್ತೆನಲ್ಲಿ ಹೋಗ್ತೀರಾ? ರಸ್ತೆನಲ್ಲಿ ಹೋಗ್ಬಾರ್ದು. ರಸ್ತೆನಲ್ಲಿ ವಾಹನಗಳು ಸ್ಪೀಡಾಗಿ ಚಲಿಸ್ತಾ ಇರ್ತವೆ. ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಹಾಸನದ ವಿದ್ಯಾನಗರದಲ್ಲಿರುವ ಸಾಧ್ಯ ಎನ್ನುವ ದಿವ್ಯಾಂಗ ಚೇತನ ಮಕ್ಕಳ ಶಾಲೆಗೆ ಇವತ್ತು ಬಂದಿದ್ದೀವಿ. ನಮ್ಮ ಚಾನಲ್ ಈ ಮಕ್ಕಳನ್ನು ಜನರಿಗೆ ಪರಿಚಯಿಸಬೇಕು ಅನ್ನೋಂಥದ್ದು ಕೂಡ ಒಂದು ಉದ್ದೇಶ ಆಗಿತ್ತು. ಮತ್ತು ಈ ಮಕ್ಕಳ ಬಗ್ಗೆ ನಮ್ಮ ಸಮಾಜದ ಜನರ ಕಣ್ಣು ತೆರೆಸಬೇಕು ಅನ್ನುವಂಥದ್ದು ಕೂಡ ನಮ್ಮ ಒಂದು ಆಲೋಚನೆ. ಕುವೆಂಪುರವರ ಆಶಯದೊಂದಿಗೆ ಪ್ರಾರಂಭ ಆದಂಥದ್ದು ವಿಶ್ವಪಥ ಚಾನಲ್. ಹಾಗಾಗಿ ಕೆಲವೊಂದು ಆದರ್ಶಗಳನ್ನು ಇಟ್ಟುಕೊಂಡು ಬೆಳೀತಾ ಇರುವಂತಹ ಒಂದು ಪುಟ್ಟ ಸಂಸ್ಥೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳಿ ಒಂದು DVG ಅವರ ಪದ್ಯ ಇದೆ. ನಾವು ಹುಟ್ಟಿ ಬೆಳೆದಂತಹ ಈ ಸಮಾಜಕ್ಕೆ ನಮ್ಮದೇ ಆಗಿರೋಂತಹ ಕೊಡುಗೆಯನ್ನು ಕೊಡಬೇಕಾಗತ್ತೆ. ಆ ಕೊಡುಗೆ ಹೇಗಿರಬೇಕು ಅನ್ನೋದರ ಬಗ್ಗೆ ಕೂಡ ನಾವು ಆಲೋಚನೆ ಮಾಡಬೇಕಾಗತ್ತೆ. ಹೇಳ್ತೇವೆ ನಾವು ಮಾತನಾಡುವಾಗ ಕೆಲವೊಮ್ಮೆ ಮನುಷ್ಯನ ಜೀವನ ಸುಂದರ, ಮನುಷ್ಯನ ಜೀವನ ಶ್ರೇಷ್ಠ, ಅದು ಸಿಕ್ಕಿರೋದೇ ಪೂರ್ವಜನ್ಮದ ಪುಣ್ಯದ ಫಲದಿಂದ ಸಿಕ್ಕಿದ್ದೇವೆ, ಹಾಗೆ ಹೀಗೆ ಅಂತ ಹೇಳ್ತೀವಿ ನಾವು. ಆದರೆ ಆ ಮನುಷ್ಯ ಜೀವನವನ್ನು ಎಷ್ಟು ಸಾರ್ಥಕಪಡಿಸ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ದಿವ್ಯಾಂಗ ಶಾಲೆಯ ಮಕ್ಕಳನ್ನು ಪರಿಚಯಿಸುವ ಸಲುವಾಗಿ ಬಂದಿರುವಂಥ ವಿಶ್ವಪಥ TV ಈಗ ಸಂದರ್ಶನ ಮಾಡ್ತಾ ಇದೆ. ಅದು ಪ್ರಾಂಶುಪಾಲರಾಗಿರುವಂತಹ ಉಮೇಶ್ ಸರ್ ಅಂತ ಹೇಳಿ ಈ ಶಾಲೆಯ ಮುಖ್ಯಸ್ಥರು. ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ನನ್ನ ಹೆಸರು ಉಮೇಶ್ ಅಂತೇಳಿ ಸರ್. ಸರ್ ಎಷ್ಟೋ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಸರ್. ಆ್ಯಕ್ಚುಲಿ ನಾನು ಈ ಸ್ಪೆಷಲ್ ಫೀಲ್ಡಲ್ಲಿ 20 ವರ್ಷಗಳ ಈ ಸೇವೆಯನ್ನು ನಾನೀಗ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ಸರ್. 20 ವರ್ಷ ಸೇವೆನ ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನಾನು ಫಸ್ಟು ಟಾಟಾ ಕಾಫಿಯಲ್ಲಿ ಸುಮಾರು ಒಂದು 12 ವರ್ಷ ಸೇವೆ ಸಲ್ಲಿಸಿ ನಂತರದಲ್ಲಿ ಇಲ್ಲಿ ಬಂದು ಒಂದು ಶಾಲೆಯನ್ನು ಕಟ್ಟಿ ಈ ಶಾಲೆನ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ ಸರ್. ಈ ಥರದ ಶಾಲೆ ಎಷ್ಟಿದೆ ಸರ್ ಇಲ್ಲಿ ಕಾಣಂಗೆ? ಹಾಸನದಲ್ಲಿ ಸುಮಾರು ಒಂದು 5 ಶಾಲೆಗಳಿದೆ. ನಮ್ಮದೇ ಆದ ಕೆಟಗರಿ ಅಂದರೆ ಮೆಂಟಲ್ ರಿಟಾರ್ಡೇಷನಿಗೆ ಇರುವಂಥ ಸಂಸ್ಥೆಗಳು 2 ಇದೆ. ಬ್ಲೈಂಡ್ 1 ಸಂಸ್ಥೆ ಇದೆ, ಮತ್ತು HI ಸ್ಕೂಲ್ಗಳು 2 ಇದ್ದಾವೆ ಸರ್. ಇಲ್ಲಿ ಯಾವ್ಯಾವ ಥರದ ಮಕ್ಕಳು ಬರ್ತಾರೆ ಸರ್ ಪ್ರವೇಶ? ನಮ್ಮಲ್ಲಿ ಬಂದುಬಿಟ್ಟು ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಇದ್ದಾರೆ, ಮತ್ತು ಇನ್ನೊಂದು ಆಟಿಸಮ್ ಇದ್ದಾರೆ. ಮಲ್ಟಿಪಲ್ ಆಟಿಸಮ್ ಅಂತ ಹೇಳಿದರೆ ಸರ್, ಆ ಮಕ್ಕಳು ಆ ಸೋಷಿಯಲ್ಸ್ ಸ್ಕಿಲ್ಗಳು ತುಂಬಾ ಕಡಿಮೆ ಇರುತ್ತೆ. ಅವರಿಗೆ ನಿನ್ನ ಹೆಸರು ಏನು ಅಂದರೆ ಅವರು ರಿಪೀಟ್ ಆಗಿ ನಿನ್ನ ಹೆಸರು ಏನು ಅಂತ ಹೇಳ್ಬಿಟ್ಟು ಅವನ ಹೆಸರು ಹೇಳೋಂಥದ್ದು, ಏನು ಊಟ ಮಾಡಿದೆ ಆ ಥರದ್ದು. ಮತ್ತು ಅದರಲ್ಲಿ ಏನಾಗಿದೆ ಅಂದರೆ ಆಟಿಸಮ್ ಅಂತ ಹೇಳಿದ್ರೆ ಇತ್ತೀಚೆಗೆ ಅದು ಹೆಚ್ಚಾಗಿ ಕಂಡುಬರುವಂಥ ಒಂದು ಕೆಟಗರಿ ಆಗಿದ್ದರಿಂದ ಏನಾಗಿದೆ ಅದರಲ್ಲಿ ವೆರೈಟಿ ಇದ್ದಾರೆ ಸರ್. ಪ್ರತಿ ಇಂಡಿವಿಜುವಲ್ 2000 ಮಕ್ಕಳನ್ನು ಒಂದು ಲೈನಲ್ಲಿ ನಿಲ್ಲಿಸಿ ಅವರಿಗೆ ಇಂಡಿವಿಜುವಲ್ ಆಗಿ ಒಂದು ಡೆಫಿನೇಷನಲ್ಲಿ ಅವ್ರನ್ನ ಕವರ್ ಮಾಡಲಿಕ್ಕಾಗಲ್ಲ. ಪ್ರತಿ ಮಗುನೂ ಇಂಡಿವಿಜುವಲ್ ಡಿಫ್ರೆನ್ಸ್ ಇರುತ್ತೆ ಸರ್. ಮೂರನೇದು ಇನ್ನೊಂದು ಇಂಟೆಲೆಕ್ಚುಯಲ್ ಡಿಸಬಿಲಿಟಿ ಅಂದರೆ ನಾವೇನು ಮೆಂಟಲಿ ರಿಟಾರ್ಡೇಷನ್ ಅಂತ ಹೇಳಿ ಕರಿತಿದ್ವಿ, ಈಗ ಅವರನ್ನು ನಾವು ಆ ಥರ ಏನಂತ ಕರಿತೀವಿ ಅಂದರೆ ವಿಶೇಷ ಮಕ್ಕಳು, ವಿಕಲಚೇತನರು, ಹೀಗೆ ಅವರನ್ನು ಕರಿತೀವಿ. ಆ ಮಕ್ಕಳು ದಿವ್ಯಾಂಗರು ಅಂತಲೂ ಕರಿತೀವಿ. ಈ ರೀತಿ ಅಂದರೆ ವಿಕಲಚೇತನ ಬುದ್ಧಿ ಸ್ವಲ್ಪ ಆ ಮಕ್ಕಳಿಗೆ ಕಡಿಮೆ ಇರುವಂಥದ್ದು. ಈ ಕೆಲವರೆಲ್ಲ ಬುದ್ಧಿ ಕಡಿಮೆ ಇರುವಂಥ ವಿಶೇಷ ಮಗುವನ್ನು ಮತ್ತು ಮೆಂಟಲ್ ಹಿಲ್ ಅನ್ನೋದನ್ನ ಎರಡೂ ಒಂದಾಗಿ ತೊಗೊಳ್ಳುವಂಥ ಒಂದು ಕಾನ್ಸೆಪ್ಟು ಕೆಲವು ಪಬ್ಲಿಕಲ್ಲಿ ಅವೇರ್ನೆಸ್ ಇಲ್ಲದೇ ನಡೆದು ಹೋಗ್ತಾ ಇದೆ. ಆದರೆ ಇವ್ರನ್ನ ನಾವು ಯಾವುದೇ ಕಾರಣಕ್ಕೂ 0ದಿಂದ ಹಿಡಿದ್ಬಿಟ್ಟು 18 ವರ್ಷದ ಒಳಗಿನ ಮಕ್ಕಳನ್ನು ನಾವು ಮೆಂಟಲ್ ರಿಟಾರ್ಡೇಷನ್ ಅಥವಾ ವಿಶೇಷ ಚೇತನರು ಅಂತೇಳಿ ನಾವು ಕರಿತೀವಿ ಸರ್. ಎಷ್ಟು ಸಂಖ್ಯೆ ಇದೆ ಮೇಡಮ್ ಸರ್ ಇಲ್ಲಿ? ನಮ್ಮಲ್ಲಿ ಈಗ 100 ಮಕ್ಕಳು ದಾಖಲಾತಿಯನ್ನು ಪಡೆದಿದ್ದಾರೆ. 375 ಮಕ್ಕಳು ನಮ್ಮ ಜೊತೆಗೆ ನಮಗೆ ಅಡ್ಮಿಷನ್ ಬೇಕು ಅಂತ ಹೇಳ್ಬಿಟ್ಟು ದಾಖಲಾತಿಯನ್ನು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಸರ್. ಅವರೆಲ್ಲರಿಗೂ ನಮಗೆ ಕೊಡಲಿಕ್ಕೆ ಆಗ್ತಾಯಿಲ್ಲ.
ಕಾರಣ ಇಷ್ಟೇ, ನಾವು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ. ನಮ್ಮದೇ ಆದ ಸ್ವಂತ ಕಟ್ಟಡ ಇಲ್ಲ. ಆದರೆ ನಾವು ಸ್ವಂತ ಕಟ್ಟಡಕ್ಕೆ ಅಥವಾ ಇನ್ನೂ ದೊಡ್ಡದಾದ ಜಾಗಕ್ಕೆ ಹೋದಾಗ ಆ ಮಕ್ಕಳಿಗೂ ಸಹಿತ ನಾವು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಒಂದು ಯೋಚನೆಯನ್ನು ನಮ್ಮ ಟ್ರಸ್ಟ್ ಮತ್ತು ನಾವು ತೀರ್ಮಾನ ತೊಗೊಂಡಿದ್ದೀವಿ. ನಿಮ್ಮದು ಅನುದಾನಿತ ಸಂಸ್ಥೆ ಸರ್? ಹೌದು ಸರ್, ಇದು ಗೌರ್ಮೆಂಟಿಂದ ವಿಕಲಚೇತನದ ಇಲಾಖೆ ಅಡಿಯಲ್ಲಿ ಅನುದಾನ ಪಡೀತಾ ಇದೆ. ಇದು ಒಂದೊಂದು ಮಗು ತಲೆ ಎಣಿಸಿ ಕೊಡುವಂಥ ಅನುದಾನವನ್ನು ನಾವು ಪಡೀತಾ ಇದ್ದೇವೆ ಸರ್. ಈಗ ಇರುವಂತಹ ಮಕ್ಕಳು ಇದಲ್ಲ, ಅವ್ರಿಗೆ ಮೊದಲು ಸೇರ್ಕೊಂಡಾಗಿಂದ ಈಗ ಇಲ್ಲಿವರೆಗೆ ಇಂಪ್ರೂವ್ಮೆಂಟ್ ಏನು ಕಾಣಿಸ್ತಿದೆ ನಿಮಗೆ? ಖಂಡಿತ ಸರ್, ಸಾಕಷ್ಟು ಬದಲಾವಣೆಗಳನ್ನು ನಾವು ಮಕ್ಕಳು ಒಂದು ಕಡೆ ಕ್ಲಾಸಲ್ಲಿ ಕೂರ್ತಾ ಇರಲಿಲ್ಲ, ಅವ್ರು ನಿಂತ್ಕೊಳ್ತಾ ಇರಲಿಲ್ಲ, ಅವರಿಗೆ ಅವರ ಹೆಸರು ಹೇಳಕ್ಕೆ ಬರ್ತಾ ಇರಲಿಲ್ಲ, ಅವ್ರದ್ದು ಪರ್ಸ್ನಲ್ ಸ್ಕಿಲ್ಸ್ಗಳು ಅಂದರೆ ADLs ಡೈಲಿ ಲಿವಿಂಗ್ ಆಕ್ಟಿವಿಟಿಗಳು ಸಹಿತ ಆ ಮಕ್ಳಿಗೆ ಬರ್ತಾ ಇಲ್ಲ. ಊಟ ಮಾಡೋದಿರ್ಬೋದು, ಬ್ರಷ್ ಮಾಡೋದಿರ್ಬೋದು, ಟಾಯ್ಲೆಟಿಂಗ್ ಇರ್ಬೋದು, ಈ ಥರದ್ದು ಯಾವುದೇ ಸ್ಕಿಲ್ಗಳು ಆ ಮಕ್ಕಳಿಗೆ ಬರ್ತಾ ಇರಲಿಲ್ಲ. ಈಗ ಸುಮಾರು ಒಂದು 70-80% ಮಕ್ಕಳು ಅವರು ಇಂಡಿಪೆಂಡೆಂಟ್ ಆಗಿದ್ದಾರೆ. ತಾನೇ ಊಟ ಮಾಡುತ್ತಾರೆ, ತಾನೇ ಟಾಯ್ಲೆಟಿಗೆ ಹೋಗ್ತಾರೆ, ಹೇಳ್ಬಿಟ್ಟು ಹೋಗ್ತಾರೆ. ಆಮೇಲೆ ಕೆಲವೊಂದು ಮಕ್ಕಳು ತಮ್ಮ ಕೆಲಸ ತಾವೇ ಮಾಡ್ಕೊಳ್ಳೋಕ್ಕೆ ಅವರು ಕಲ್ತಿದ್ದಾರೆ ಸರ್ ಈಗ. ಮತ್ತು ಕೆಲವು ಮಕ್ಕಳು ಆ ಸ್ಪೋರ್ಟ್ಸಲ್ಲಿ ಹೋಗಿದ್ದಾರೆ. ಆಮೇಲೆ ಕೆಲವೊಂದು ಮಕ್ಕಳು ಓದು ಬರ ಅಂಗಡಿಗೆ ಹೋಗಿ ತಮ್ಮ ವ್ಯವಹಾರವನ್ನು ಮಾಡ್ಕೊಂಡು ಬರೋಷ್ಟು ಕೆಪಾಸಿಟಿ ಆ ಮಕ್ಕಳಲ್ಲಿ ಡೆವಲಪ್ ಆಗಿದೆ ಸರ್. ಇಲ್ಲಿಯ ಟೀಚರ್ಸ್ ಬಗ್ಗೆ ಏನು ಸರ್? ಇಲ್ಲಿ ಟೀಚರ್ಸ್ಗಳು ಹೇಗೆ ಅಂತೇಳಿದ್ರೆ, ಪ್ರತಿಯೊಂದು ಟೀಚರು ಇಲ್ಲಿ ಹೇಗಿರಬೇಕು ಅಂತೇಳಿದ್ರೆ ಆ ಮಕ್ಕಳ ಬಗ್ಗೆ ಕರುಣೆ, ಪ್ರೀತಿ, ವಿಶ್ವಾಸ ಇರಬೇಕು ಅಂಥವ್ರು ಮಾತ್ರ. ಮತ್ತು ತಾಳ್ಮೆ ಇಲ್ಲಿ ತುಂಬಾ ಮುಖ್ಯ. ಆ ಮಕ್ಕಳು ಟೀಚರ್ಗಳು ತಾಳ್ಮೆ ಇದ್ದರೆ ಖಂಡಿತ ಈ ಫೀಲ್ಡಲ್ಲಿ ಅವ್ರು ಸಸ್ಟೈನ್ ಆಗಲಿಕ್ಕೆ ಸಾಧ್ಯತೆ ಇದೆ. ಇಲ್ಲಾಂದರೆ ಅವರು ಈ ಕೆಲಸ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಇಲ್ಲಿರುವಂಥ ಟೀಚರ್ಸು ಅವರು ಈ ಮಕ್ಕಳಿಗೋಸ್ಕರ ನಾವೇನಾದರೂ ಮಾಡಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಬಂದಿರೋರು ಮಾತ್ರ ಇಲ್ಲಿ ಕೆಲಸ ಮಾಡಲಿಕ್ಕಾಗಿದೆ. ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಉಳಿದವರೆಲ್ಲ ಬಿಟ್ಬಿಟ್ಟು ಹೋಗಿರೋದು ಕಂಡಿದ್ದೀವಿ. ಆ ಮಕ್ಕಳಿಗೆ ಇದೆಲ್ಲ ಏನು ಸರ್ ಫುಡ್ ಎಲ್ಲ ನಾವು ಬೆಳಗ್ಗೆ ಹಾಸ್ಟೆಲ್ ಮಕ್ಕಳಿಗೆ ಸಪ್ರೇಟಾಗಿ 3 ಹೊತ್ತು ಊಟದ ವ್ಯವಸ್ಥೆ ಇದೆ. ಆಮೇಲೆ ಮಧ್ಯಾಹ್ನದ ಊಟ ಎಲ್ಲರಿಗೂ, ಶಿಕ್ಷಕರಿಗೂ ಮತ್ತು ಮಕ್ಕಳಿಗೆ ಎಲ್ಲರಿಗೂ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇಲ್ಲಿ ಇರುತ್ತೆ ಸರ್. ಊಟ ಎಲ್ಲ ಏನು ಕೊಡ್ತೀವಿ ಸರ್? ಸರ್ ಊಟ ಎಲ್ಲ ರೀತಿಯ ವ್ಯವಸ್ಥೆ ಇದೆ, ಊಟ ಇದೆ ಸರ್. ಇಲ್ಲಿ ವೆಜ್ಜು, ನಾನ್ ವೆಜ್ ಎಲ್ಲ ಕೊಡ್ತೀವಿ. ಭಾನುವಾರ ದಿನ ಮಕ್ಕಳಿಗೆ ನಾನ್ ವೆಜ್ ಇರುತ್ತೆ. ಮತ್ತು ಉಳಿದ 3-4 ದಿನ ಮೊಟ್ಟೆ, ಅದೆಲ್ಲ ಹಣ್ಣು ಅದೆಲ್ಲ ಇರುತ್ತೆ. ಅದ್ರ ಜೊತೆಗೆ ಎಲ್ಲ ಪೌಷ್ಟಿಕ ಆಹಾರವನ್ನು ನಾವು ಕೊಡ್ತೇವೆ. ವಾರದಲ್ಲಿ ಇಲ್ಲಿ ಸಹಿತ ತಿಂಗಳಲ್ಲಿ ಒಂದು ಸಲ ಮಕ್ಕಳ ಮೆನು ಅಂತ ಇದೆ. ಮಕ್ಕಳು ಏನು ಅಪೇಕ್ಷೆ ಪಡ್ತಾರೆ ಅದನ್ನು ನಾವು ಆ ದಿನ ಮಾಡಿಕೊಡ್ತೀವಿ. ತಿಂಗಳಿಗೆ ಒಂದು ಸರಿ ಪ್ರತಿ ಗುರುವಾರ ಸ್ವೀಟ್ ಇರುತ್ತೆ. ಅದ್ರ ಜೊತೆಗೆ ಒಳ್ಳೊಳ್ಳೆ ಊಟದ ವ್ಯವಸ್ಥೆ, ಚಪಾತಿ, ಅನ್ನ, ಸಾಂಬಾರು, ಮುದ್ದೆ, ಈ ಥರದ್ದು ಎಲ್ಲ ರೀತಿಯ ಆಹಾರವನ್ನು ನಾವು ಕೊಡ್ತೇವೆ ಸರ್. ಪೇರೆಂಟ್ಸು ಸಪೋರ್ಟ್ ಹೇಗಿದೆ ಸರ್? ಪೇರೆಂಟು ಪರವಾಗಿಲ್ಲ ಸರ್. ಈಗ ಇತ್ತೀಚೆಗೆ ಅವರಿಗೆ ಮೊದಲು ಅವರನ್ನು ಅಷ್ಟು ಒಳ್ಳೆಯದಾಗಿ ಇರಲಿಲ್ಲ. ಇತ್ತೀಚೆಗೆ ಅವ್ರ ಮಕ್ಕಳನ್ನು ಬಿಡುವಾಗ ಸ್ವತಂತ್ರವಾಗಿ ಬಂದು ಬಿಟ್ಟು ಖುಷಿಲಿ ಹೋಗಿ ಅವರು ಕಲ್ತಿರೋದು ಅದೆಲ್ಲ ನೋಡಿಬಿಟ್ಟು ತುಂಬ ಸಂತೋಷದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ, ಮಕ್ಕಳನ್ನು ಬಿಡ್ತಾ ಇದ್ದಾರೆ. ಅವರು ಸಹಿತ ತುಂಬ ಬದಲಾಗಿದ್ದಾರೆ ಸರ್ ಈಗ. ನನ್ನ ಹೆಸರು ಶ್ವೇತಾ ಅಂತ, ನನ್ನ ಮಗಳು ಸಾರಾ ಅಂತ ಇಲ್ಲಿರೋದು. ನಮ್ಮ ಯಜಮಾನರು ರಿಟೈರ್ಡ್ ಎಕ್ಸ್ ಸರ್ವಿಸ್ ಮ್ಯಾನು. 15 ವರ್ಷದ ಹಿಂದೆ 2007 ಅವಳಿಗೆ 7 ವರ್ಷ ಇದ್ದಾಗ 2007ನೇ ಇಸ್ವಿಲಿ ಮಂಗಳೂರಲ್ಲಿ ಸಾನ್ನಿಧ್ಯ ಅಂತ ಸ್ಕೂಲಿಗೆ ಹಾಕಿದ್ವಿ. ಅಲ್ಲಿ 10 ವರ್ಷ ಬಿಟ್ಟಿದ್ವಿ. ಮಗು ಚೆನ್ನಾಗೇ ನೋಡಿಕೊಂಡ್ರು, ಚೆನ್ನಾಗೆಲ್ಲ ಆಯಿತು. ಏನು ಇಂಪ್ರೂವ್ಮೆಂಟ್ ಏನು ಬರಲಿಲ್ಲ. ಆಮೇಲೆ ಅಲ್ಲಿ ಕೋವಿಡ್ ಬಂತು. ಕೋವಿಡಿಂದ ಕೇರ್ ಟೇಕರ್ ಕರ್ಕೊಬನ್ನಿ ಅಂತ ಅಂದರು. ಅಲ್ಲಿ ಕೇರ್ ಟೇಕರ್ ನಾವು ತುಂಬ ಜನ ಹುಡುಕಿದ್ವಿ. ಕೇರ್ ಟೇಕರ್ ನಮಗೂ ಸಿಕ್ಕಲಿಲ್ಲ. ನಮಗೂ ಸ್ವಲ್ಪ ಬೇಜಾರಾಯಿತು. ಅವರ ಮೇಲೆ ಕರ್ಕೊಂಡೋಗಿ ಅಂತ ಇಂಡೈರೆಕ್ಟಾಗಿ ಹೇಳೋ ಬದಲು ಕೇರ್ ಟೇಕರ್ ಸಮೇತ ಕರ್ಕೊಬಂದು ರಜೆ ಇದೆ, ರಜೆ ಮುಗಿಸ್ಕೊಂಡು ಅವಳು ಬಿಟ್ಟಾಗ ನನಗೆ 7 ವರ್ಷ, ಇವಾಗ ಅವಳಿಗೆ 21 ವರ್ಷ. ಇಲ್ಲಿ ಅಡ್ಮಿಟ್ ಆಗಿದ್ದಾಗ ಅವಳಿಗೆ 21 ವರ್ಷ, ಅಲ್ಲ ಸಾರಿ 18 ವರ್ಷ. ಅಲ್ಲ ಈಗ 21 ವರ್ಷ, ಸೇರಿಸಿದಾಗ 20 ವರ್ಷ. ಈಗ ಸೇರಿಸಿದಾಗಿಂತ ಇಲ್ಲಿವರೆಗೆ ಏನು ಇಂಪ್ರೂವ್ಮೆಂಟ್ ಕಂಡಿದೆ ನಿಮಗೆ? ಸರ್ ತುಂಬ ಕಲ್ತಿದ್ದಾಳೆ, ಹೇಳಿದ ಅರ್ಥ ಮಾಡ್ಕೋತಾಳೆ, ಒಂದು ಕಡೆ ಕೂತ್ಕೋತಾಳೆ. ಆಮೇಲೆ ತುಂಬ ಕೇಳಲ್ಲ ಅಂದ್ರೂ ಸ್ವಲ್ಪ ಸಮಾಧಾನಕ್ಕೆ ಬಂದಿದ್ದಾಳೆ. ತುಂಬ ಸಮಾಧಾನ ಇಲ್ಲ, ಮದ್ದು ಬೋಲಿಸ್ಕೊಂಡ್ರೆ ತುಂಬ ಸಮಾಧಾನಕ್ಕೆ ಬಂದಿದ್ದಾಳೆ. ಆಮೇಲೆ ನಾವೇನು ಹೇಳ್ತೀವಿ ಆಲಿಸ್ತಾಳೆ. ಅವಳಿಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಟೀಚರ್ಸ್ಗಳಾಗಲಿ ಮಾಸ್ಟ್ರಾಗಲಿ ಪ್ರತಿಯೊಬ್ಬರು ನಮಗೆ ಸಹಕಾರ ಮಾಡ್ತಿದ್ದಾರೆ. ನಮಗೆ ತುಂಬ ಹೆಲ್ಪ್ ಆಗಿದೆ. ಈ ಸ್ಕೂಲಿಂದ ತುಂಬ ಅನುಕೂಲಗಳು ಆಗಿದೆ. ಈ ಸ್ಕೂಲ್ ಸಿಕ್ಕಲಿಲ್ಲ ಅಂದರೆ ನಾವೇನಾಗ್ತಿದ್ವೋ ಅದು ನಮಗೆ ಗೊತ್ತಿಲ್ಲ. ತುಂಬ ತೊಂದರೆಲೇ ಇದ್ವಿ ನಾವು. ಅಂದರೆ ಮನೆ ಕಡೆ ತೊಂದರೆ ಅಂತಲ್ಲ, ಮಗು ನೋಡ್ಕೊಳ್ಳೋದು ತುಂಬ ಕಷ್ಟ ಇತ್ತು ನಮಗೆ. ಎಷ್ಟು ಮಕ್ಕಳು ಮೇಡಮ್? ಒಬ್ಬಳೆ ಮಗಳು. ನಿಮ್ಮ ಮಗಳ ಹೆಸರೇನು ಮೇಡಮ್? ವಂದನಾ ಅಂತ. ವಂದನಾ ಎಷ್ಟು ವರ್ಷದಿಂದ ಬರ್ತಾ ಇದೆ ಮೇಡಮ್? ಅವಳಿಗೆ 8 ವರ್ಷ ಇದ್ದಾಗಿಂದನೂ ನಾವು ಇಲ್ಲಿ ಶಂಕರ ಮಠ ರೋಡಲ್ಲಿ ಇತ್ತು ಈ ಬ್ರಾಂಚು. ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಇವಾಗ 2-3 ವರ್ಷದಿಂದ. ಮುಂಚೆಯಿಂದನೂ ನಾವು ಶಂಕರ ಮಠ ರೋಡಲ್ಲಿ 9th ಕ್ಲಾಸಲ್ಲಿ ಇತ್ತು ಸ್ಕೂಲು, ಅಲ್ಲಿ ಕಳಿಸ್ತಾ ಇದ್ವಿ. ಈಗ ಎಷ್ಟು ವರ್ಷ?
ಅವಳಿಗೆ 19 ವರ್ಷ ಸರ್ ಇವಾಗ. 8 ವರ್ಷದಲ್ಲಿದ್ದಾಗ ಸೇರ್ಕೊಂಡವಳಿಗೆ ಈಗ 19 ವರ್ಷ. 19. ಈಗ ಸೇರಿಸಿದಾಗ ಇದ್ದ ಸ್ಥಿತಿಗೂ ಈಗ ಇರುವ ಸ್ಥಿತಿಗೂ ಏನು ಬದಲಾವಣೆ ಕಾಣಿಸಿದೆ ನಿಮಗೆ? ಬದಲಾವಣೆ ಆಗಿದೆ, ತುಂಬ ಬದಲಾವಣೆ ಆಗಿದೆ. ಅವಳು ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ, ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ಇವಾಗೆಲ್ಲ ಕೇಳ್ತಿದ್ದಾಳೆ, ರೆಸ್ಪಾನ್ಸ್ ಮಾಡ್ತಾಳೆ, ಎಲ್ಲದಕ್ಕೂ ಎಲ್ಲರಿಗೂ ಗುರ್ತಿಸ್ತಾಳೆ. ಅವಳು ಅದೇ ಒಂದು ಸ್ವಲ್ಪ ಡ್ರಾಯಿಂಗ್ ಎಲ್ಲ ಸ್ವಲ್ಪ ಮಾಡ್ತಾಳೆ. ಓದೋ ಕಡೆಗೆ ಅಕ್ಷರ ಹೇಳ್ಕೊಟ್ರೆ ಹೇಳ್ತಾಳೆ ಸ್ವಲ್ಪ. ಜಾಸ್ತಿ ಟೈಮ್ ಏನು ಕೂರಲ್ಲ ಒಟ್ಟಿಗೆ. ಅವಳು ಒಂದು ಅರ್ಧ ಗಂಟೆ 1 ಗಂಟೆ ಕೂರ್ತಾಳೆ, ಆಮೇಲೆ ಏನು ಒಟ್ಟಿಗೆ ಮಾಡ್ತಾಳೆ, ಪರವಾಗಿಲ್ಲ. 2 ವರ್ಷ ಮಗುನಲ್ಲಿ ತುಂಬ ಜ್ವರ ಬಂದು ಮೆದುಳಿಗೆ ಡ್ಯಾಮೇಜ್ ಆಗಿದೆ, ಮೆಮೊರಿ ಲಾಸ್ ಆಗಿದೆ. ಶಿವಮೊಗ್ಗದಲ್ಲಿ ಟ್ರೀಟ್ಮೆಂಟ್ ಕೊಡಿಸ್ತಿದ್ವಿ, ಮೊದಲು ಮಂಗಳೂರಲ್ಲಿ ಕೊಡಿಸ್ತಿದ್ವಿ. ಅಂದರೆ ಸಾಕಷ್ಟು ಮೆಡಿಕಲ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀರಿ? ಇವಾಗಲೂ ಕೊಡಿಸ್ತಿದ್ದೀವಿ. ಹೌದಾ? ಅಂದರೆ ಮೆಡಿಸನಿಂದ ಒಂದು ಸ್ವಲ್ಪ ಮೆದುಳು ಚೇಂಜಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಹೋಗ್ತಾ ಹೋಗ್ತಾ ಚೇಂಜಸ್ ಆಗ್ತಿದೆ. ನಮ್ಮಿಂದ ನಾವು ಎಫೆಕ್ಟ್ ಆಗಬೇಕು, ಸ್ಕೂಲಿಂದನೂ ಒಂದು ಸ್ವಲ್ಪ ಅನುಕೂಲ ಆಗಿದೆ ನಮಗೆ. ಆಕ್ಚುಲಿ 19 ವರ್ಷ ಆಗಿದೆ. ಹೌದು ಸರ್. ವಂದನಾ ಅಂತ. ಈ ಶಾಲೆ ಬಗ್ಗೆ ನಿಮಗೆ ಕಡೆಯದಾಗಿ ಒಂದು ಮಾತು ಹೇಳಿ. ಶಾಲೆ ಬಗ್ಗೆ ಓಕೆ, ಎಲ್ಲ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ. ಈಗ ಅಪ್ಪ ಅಮ್ಮಂಗೆ ಮನೇಲಿ ಕಳ್ಸೋಕ್ಕಾಗದೇ ಇರೋದನ್ನ ಶಾಲೆಗೆ ಕಳಿಸಿರ್ತಾರೆ. ಅನುಕೂಲ ಆಗುತ್ತೆ, ತುಂಬ ಅನುಕೂಲತೆ ಆಗಿದೆ. ನಾವು ಮನೆಯಲ್ಲಿ ಎಲ್ಲ ಹೇಳ್ಕೊಡೋಕ್ಕಾಗಲ್ಲ, ಎಲ್ಲ ಸಿಸ್ಟಮ್ ಕಳ್ಸೋಕ್ಕಾಗಲ್ಲ, ಸ್ಕೂಲಿಂದ ಕಲಿಸಿದ್ದಾರೆ. ತುಂಬ ಅನುಕೂಲ ಆಗಿದೆ ನಮಗೆ. ಮೇಡಮ್, ತಮ್ಮ ಹೆಸರು? ಆಯಿಷಾ ಅಂತ. ಆಯಿಷಾ ಅಂತ. ನಿಮ್ಮ ಮಗು ಇಲ್ಲಿಗೆ ಈ ಶಾಲೆಗೆ ಬರ್ತಾ ಇದೆ ಅಂತ ಕೇಳ್ಪಟ್ಟೆ ಮೇಡಮ್. ಹೌದು. ನಿಮ್ಮ ಮಗು ಹೆಸರೇನು ಮೇಡಮ್? ಝೈದ್ ಶರೀಫ್. ಶರೀಫ್. ಗಂಡು ಮಗುನಾ? ಹೌದು ಸರ್. ಎಷ್ಟು ವರ್ಷ ವಯಸ್ಸಿನವನು? ಅವನಿಗೆ 13 ವರ್ಷ. 13 ವರ್ಷ. ನೀವು ಇಲ್ಲಿಗೆ ಶಾಲೆಗೆ ಸೇರಿಸಿ ಎಷ್ಟು ದಿನ ಆಯಿತು ಮೇಡಮ್? 1 ವರ್ಷ ಆಯಿತು ಸರ್. 1 ವರ್ಷ ಆಯಿತಾ? ಅವನಿಗೀಗ ಎಷ್ಟು ವರ್ಷ? 13 ವರ್ಷ ಸರ್. 13 ವರ್ಷ. ಇಲ್ಲಿವರೆಗೆ ಯಾವ್ದಾದ್ರು ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಿದ್ರ ಅವನ ಮಗುಗೆ? ಹೌದು ಸರ್, ನಾನು ಮೈಸೂರಲ್ಲಿ JSS ಹಾಸ್ಪಿಟ್ಲಲ್ಲಿ ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದೆ ಸರ್ ಮೊದಲು. ಈಗಲೂ ಟ್ರೀಟ್ಮೆಂಟಲ್ಲಿ ಇದೆಯಾ? ಇಲ್ಲ ಸರ್, ಇಲ್ಲ ಈಗ ಏನು ಟ್ಯಾಬ್ಲೆಟ್ ಏನು ಕೊಡ್ತೀರಾ? ಇಲ್ಲ ಏನು ಕೊಡ್ತಾ ಇಲ್ಲ. ಮಗುವಿನ ಆಕ್ಟಿವಿಟೀಸ್ ಮನೇಲಿ ಹೇಗಿತ್ತು ಮುಂದೆ? ತುಂಬ ಕಷ್ಟ ಇತ್ತು ಸರ್. ಊಟ ಮಾಡ್ತಿರ್ಲಿಲ್ಲ ಕೈಯಿಂದ, ತುಂಬ ಚೇಷ್ಟೆ ಜಾಸ್ತಿ ಇತ್ತು ಸರ್. ಈಗ ಸಿಟ್ಟು ಜಾಸ್ತಿ, ಏನು ಮಾತು ಕೇಳಲ್ಲ, ಆ ಥರ. ಊಟ ಕೈಯಿಂದ ತಾನಾಗಿ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಅದೇ ಪ್ರಾಬ್ಲಮ್ ಇತ್ತು ಸರ್. ಈಗ ಇಲ್ಲಿ ಸೇರಿಸಿದ ಮೇಲೆ ನಿಮ್ಮ ಮಗುದು ಇಂಪ್ರೂವ್ಮೆಂಟ್ ಹೇಗೆ ಕಾಣಿಸಿದೆ? ಚೆನ್ನಾಗೈತೆ ಸರ್, ಚೆನ್ನಾಗೈತೆ. ಅಷ್ಟು ಚೇಷ್ಟೆ ಏನಿಲ್ಲ, ಊಟ ಕೈಯಿಂದನೇ ಮಾಡ್ತಿದ್ದಾನೆ. ತುಂಬ ಚೆನ್ನಾಗೇ ಐತೆ ಸರ್, ಏನಿಲ್ಲ, ಇಂಪ್ರೂವ್ಮೆಂಟ್ ಆಗಿದೆ. ಎಷ್ಟು ಜನ ಮಕ್ಕಳಿದ್ದಾರೆ? ನನಗೆ 3 ಜನ ಸರ್. 3 ಜನ. ಇವನು ಎಷ್ಟನೇವನು? ಇನ್ನು 3ನೇವನು. ಇವನು 3ನೇವನು. ಹೌದು ಸರ್. ಮೊದಲ 1-2 ಮಕ್ಕಳು ಆರೋಗ್ಯವಾಗಿದ್ದಾವೆ? ಚೆನ್ನಾಗಿದ್ದಾರೆ. 2 ಹೆಣ್ಣು ಮಕ್ಕಳು. ಅವ್ರು ಏನು ಮಾಡ್ತಿದ್ದಾರೆ? ಅವರು ಒಬ್ಬಳು ಫಸ್ಟ್ ಇಯರ್ PUC ಓದ್ತಿದ್ದಾಳೆ, ಇನ್ನೊಬ್ಬಳು 9th ಸ್ಟ್ಯಾಂಡರ್ಡ್. ಮೇಡಮ್, ಈ ಸ್ಕೂಲ್ ಬಗ್ಗೆ ಮತ್ತು ಇಲ್ಲಿ ವ್ಯವಸ್ಥೆ ಬಗ್ಗೆ, ಇಲ್ಲಿ ಮಗು ನೋಡ್ಕೊಳ್ಳೋದ್ರ ಬಗ್ಗೆ, ಈ ಟೀಚರ್ಸ್ ನೋಡ್ಕೊಳ್ಳೋದ್ರ ಬಗ್ಗೆ ಅಥವಾ ಊಟದ ಬಗ್ಗೆ, ಅದ್ರ ಬಗ್ಗೆ ಒಟ್ಟು ನಿಮ್ಮ ಅಭಿಪ್ರಾಯ ಏನು? ಸರ್ ಭಾಳ ಚೆನ್ನಾಗಿ ನೋಡುತ್ತೆ ಸರ್. ತುಂಬ ಚೆನ್ನಾಗೈತೆ ಸರ್. ಮೊದಲು ಇಲ್ಲಿ ಇದು ಕ್ಲೀನ್ ಐತೆ, ಭಾಳ ಸ್ವಚ್ಛತೆಯನ್ನು ಒಂದು ಚೆನ್ನಾಗೈತೆ. ಊಟನೂ ಚೆನ್ನಾಗಿ ಸೇಫ್ಟಿಯಾಗಿ ಕೊಡ್ತಾರೆ. ಟೀಚರ್ಸ್ ತುಂಬ ಚೆನ್ನಾಗಿ ನೋಡ್ಕೋತಾರೆ ಸರ್. ಏನು ಅವ್ರಿಗೆ ಹೇಳಂಗೆ ಇಲ್ಲ ಸರ್, ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ. ಇಂಪ್ರೂವ್ಮೆಂಟ್ ಕಾಣಿಸ್ತೈತೆ ಸರ್. ಈಗ ಪಾಪುಗಳಿಗೆ ಅವರು ನೋಡ್ಕೋತಾರೆ, ಒಳ್ಳೇದು ಸ್ವಲ್ಪ ಮಾಡಬೇಕು, ಗಡ್ಡು ಮಾಡಬೇಕು, ಸ್ವಲ್ಪ ಮೇಲೆ ದೇವರ ಮಾಡಬೇಕು. ಈಗ ಅದರಲ್ಲೂ ಪಾಪ ಚೆನ್ನಾಗಿ ಇವ್ರು ನೋಡ್ಕೊಂಡು ಪಾಪ ಸ್ಕೂಲ್ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಸಾಧ್ಯತೆ ಎಲ್ಲ ತುಂಬ ಚೆನ್ನಾಗೈತೆ ಸರ್. ಯಾವ್ದಾದ್ರು ಒಂದು ಸ್ಪೆಷಲ್ ಕೇಸ್, ಒಬ್ಬ ಹುಡುಗ ತುಂಬ ಬದಲಾವಣೆ ಆಗಿರುವಂಥ ಒಬ್ಬ ಹುಡುಗನ ಬಗ್ಗೆ ಹೇಳಿ. ಆ್ಯಕ್ಚುಲಿ ದುಷ್ಯಂತ್ ಅಂತ ಒಂದು ಮಗು ಸರ್, ನಮ್ಮಲ್ಲಿ ಬರುವಾಗ ಆ ಮಗು ನಡಿಲಿಕ್ಕೆ ಬರ್ತಾ ಇರಲಿಲ್ಲ. 2 ಜನ ಅವನನ್ನು ಇಟ್ಕೊಂಡು ಒಳಗಡೆ ಬರ್ತಾಯಿದ್ರು. ಬಟ್ ಈ ಮಗುಗೆ ಫಿಸಿಯೋಥೆರಪಿ ಮತ್ತು ಇಲ್ಲಿ ಥೆರಪಿಗಳು, ಅದ್ರ ಜೊತೆಗೆ ಅವನಿಗೆ ಓದೂರು ಅವೆಲ್ಲವನ್ನು ಮಾಡಿಸಿ ಮಕ್ಕಳು ಆಯಗಳೆಲ್ಲ ಅವನನ್ನು ಸಪೋರ್ಟ್ ಮಾಡ್ಕೊಂಡು ನಡೆಸ್ಕೊಂಡು ಹೋಗಿ ಟಾಯ್ಲೆಟ್ಗೆಲ್ಲ ಕರ್ಕೊಂಡು ಹೋಗಿ ಈಗ ಅವನೊಬ್ಬನೇ ಟಾಯ್ಲೆಟ್ವರೆಗೂ ನಡ್ಕೊಂಡೋಗಿ ಟಾಯ್ಲೆಟ್ ಮಾಡಿ ಹೊರ್ಗಡೆ ಬರ್ತಾನೆ. ಅಷ್ಟನ್ನು ಕಲ್ತಿದ್ದಾನೆ ಸರ್. ಈ ಥರ ಪೇರೆಂಟ್ಸ್ಗೂ ಖುಷಿಯಾಗಿದೆ. ಖಂಡಿತ ಖುಷಿಯಾಗಿರುತ್ತೆ ಸರ್. ಅವರೆಲ್ಲ ಬಂದು ಹೇಳ್ಕೊತಾರೆ ನಮ್ಮ ಹತ್ರ, ಈ ಥರ ಅವ್ನು ಫಸ್ಟಿಗೆ ನಡೀತಾ ಇರಲಿಲ್ಲ, ಈಗೆಲ್ಲ ಆಗಿದ್ದಾನೆ, ಬದಲಾವಣೆ ಆಗಿದ್ದಾನೆ. ತುಂಬ ಖುಷಿಯಲ್ಲಿ ನಮ್ಮ ಹತ್ರ ಹಂಚ್ಕೋತಾರೆ ಸರ್ ಅವರು. ಈಗ ಸಮಾಜದ
ಒಂದು ಸಹಕಾರ ಎಷ್ಟು ಮಟ್ಟಿಗಿದೆ? ಖಂಡಿತವಾಗಿ ನಾನು ಹೇಳ್ತೀನಿ, ನಮ್ಮ ಸರೌಂಡಿಂಗಲ್ಲಿ ಇರುವಂಥ ಮನೆಗಳೇನಿದೆ ಅವರೆಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ, ಆ ಮಕ್ಕಳು ಹೋದರೆ ನೋಡಿ ಅಲ್ಲಿ ಓಡೋಗ್ತಾನೆ, ನೋಡಿ ಅವನ್ನ ಹಾಗೆ ಮಾಡ್ತಾನೆ, ಅವ್ರು ಮತ್ತು ಅವರು ಆ ಮಕ್ಕಳನ್ನು ನಿಲ್ಲಿಸ್ಕೊಂಡು ಮಾತಾಡೋದು, ಅಕ್ಕಪಕ್ಕದವರು ಅದೆಲ್ಲ ಮಾಡ್ತಾರೆ ಸರ್. ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂದರೆ, ಮಕ್ಕಳ ಕಡೆಯಿಂದ ಗಲಾಟೆ ಆಗ್ತಾಯಿದ್ರು ಸಹಿತ ಅವ್ರಿಗೆ ಏನನ್ನು ಹೇಳಿದೆ ಆ ಮಕ್ಕಳಲ್ವಾ ಅನ್ನೋ ರೀತಿಯಲ್ಲಿ ನಮಗೆ ಅಕ್ಕಪಕ್ಕದವರು ಮತ್ತು ಸಮಾಜ ಪ್ರತಿಯೊಬ್ಬರು ಇತ್ತೀಚೆಗೆ ನಮಗೆ ಫಸ್ಟಿಗೆ ನಾವು ಈ ಶಾಲೆ ನಡೆಸುವಾಗ ಯಾರು ನಮ್ಮನ್ನು ನೋಡೋರಿರಲಿಲ್ಲ, ಗುರ್ಸೋರಿರಲಿಲ್ಲ, ಎದಿರಲಿಲ್ಲ. ಆ್ಯಕ್ಚುಲಿ ನೀವು ವಿಶ್ವಪಥದವರು ಇವತ್ತು ಬಂದಿದ್ದೀರಿ ಅಂತ ಹೇಳಿದ್ರೆ ಅವ್ರದ್ದೆಲ್ಲ ಸಹಕಾರ ಖಂಡಿತ ಪ್ರಚಾರ ಅವ್ರಿಗೆಲ್ಲ ನಿಮಗೂ ಸಹಿತ ತಲುಪಿದೆ. ಹಾಗಾಗಿ ನೀವು ಇಲ್ಲಿಗೆ ಬಂದಿದ್ದೀರಿ ಅಂತ ನಾನು ಅನ್ಕೋತೀನಿ. ಈಗ ನಮಗೆ ನಿಜವಾಗೂ ಒಂದು ಏನಾದರೂ ಬರ್ತ್ಡೇ ಇರ್ಬೋದು, ಆ ಥರದ್ದೆಲ್ಲ ಏನಾರು ಅಕೇಷನ್ಸ್ಲಿ ಅವ್ರು ಏನಾರು ಇದ್ದರೆ ಇಲ್ಲಿ ಬಂದು ಸಹಕಾರ ಕೊಡುವಂಥದ್ದು, ಮತ್ತು ಮಕ್ಕಳಿಗೆ ಊಟ ಕೊಡಿಸೋದು, ಫ್ರೂಟ್ಸು ಆ ಥರದ್ದೆಲ್ಲ, ಮತ್ತು ದೇಣಿಗೆ ಕೊಡಲಿಕ್ಕೂ ಪ್ರಯತ್ನ ಸಹ ಮಾಡ್ತಾ ಇದ್ದಾರೆ. ಈ ಥರದ್ದೆಲ್ಲ ಸಹಕಾರ ಖಂಡಿತವಾಗಿ ನಮಗೆ ಸಮಾಜ ಮತ್ತು ಹಾಸನ ಜನತೆ ನಮ್ಗೆ ಮಾಡ್ತಾ ಇದ್ದಾರೆ. ವಿಶ್ವಪಥ ಚಾನಲ್ಗೆ ತಾವು ಇಲ್ಲಿವರೆಗೆ ಒಂದು ಸಂದರ್ಶನ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಖಂಡಿತ ಸರ್, ನಮ್ಮ ಸಂಸ್ಥೆನ ಇಲ್ಲಿಗೆ ಬಂದು ತಾವು ನಮ್ಮ ಸಂಸ್ಥೆನ ಗುರುತಿಸಿ ಇದನ್ನು ಪ್ರಪಂಚಕ್ಕೆ ಇದನ್ನ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ತಾವೆಲ್ಲರೂ ಬಂದಿದ್ದೀರಾ. ಬಂದು ನಮಗೆ ಈ ಸಂಸ್ಥೆನ ಪ್ರಪಂಚಕ್ಕೆ ತೋರಿಸುವಂಥ ತಾವು ಕೆಲಸ ಮಾಡ್ತಿದ್ದೀರಾ. ಅದಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೇನೆ. ತಮ್ಮೆಲ್ಲರಿಗೂ ಧನ್ಯವಾದಗಳು ಸರ್. ವೀಕ್ಷಕ ಬಂಧುಗಳೇ, ಕೊಟ್ಟು ಕುದಿಯಲು ಬೇಡ, ಕೊಟ್ಟ ಆಡಿಕೊಳ್ಳಬೇಡ, ಕೊಟ್ಟು ನಾ ಕೆಟ್ಟ ನೆನಬೇಡ, ಶಿವನಲ್ಲಿ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ ಹೇಳೋ ಒಂದು ಮಾತಿದೆ. ದಾನ ಕೊಟ್ಟು ಕುದಿಯಕ್ಕೆ ಹೋಗಬಾರ್ದು, ದಾನ ಕೊಟ್ಟು ಆಡಿಕೊಳ್ಳಕ್ಕೆ ಹೋಗಬಾರ್ದು, ದಾನ ಕೊಟ್ಟು ನಾನು ಕೊಟ್ಬಿಟ್ಟಲ್ಲಪ್ಪ ದಾನ ಅಂತ ಹೇಳಿ ಕೆಟ್ಟೆ ಅಂತ ಅಂದ್ಕೊಳ್ಳೋಕೆ ಹೋಗಬಾರ್ದು. ಇದರ ಎಲ್ಲದರ ಫಲವನ್ನು ಮೇಲಿರುವ ದೇವರು ನೋಡ್ಕೊಳ್ತಾನೆ ಅಂತ ಭಾಸೋಣ, ಅಥವಾ ಇನ್ನೊಂದು ಶಕ್ತಿ ನೋಡ್ಕೊಳ್ಳುತ್ತೆ ಅಂತ ಹೇಳಿ ಭಾಸೋಣ. ಹಾಗಾಗಿ ದಾನ ಮಾಡುವ ಗುಣ ಎಲ್ಲರಲ್ಲೂ ಇರಲಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಹಾಗೆಯೇ ನೆರವನ್ನು ನಿರೀಕ್ಷಿಸುವಂತಹ ಕಂದಮ್ಮಗಳು ಇಲ್ಲಿದ್ದಾವೆ. ಆ ಕಂದಮ್ಮಗಳನ್ನು ನಮ್ಮ ಮಕ್ಕಳು ಅಂತಲೇ ನೋಡಿಕೊಂಡಾಗ ಒಂದು ರೀತಿಯ ಒಂದು ಸಾರ್ಥಕ ಭಾವನೆ ಮನುಷ್ಯನಿಗೆ ಹುಟ್ಟುತ್ತೆ ಅಂತ ಹೇಳಿ ನಾನಾದರೂ ಭಾವಿಸಿದ್ದೇನೆ. ಆಗ ಬಾ ಈಗ ಬಾ ಹೋಗಿ ಬಾ ಎನ್ನದಲೇ ಆಗಲೇ ಕೊಡುವನ ಧರ್ಮ ಹೊನ್ನಾಗದೇ ಬಿಡದು ಸರ್ವಜ್ಞ ಅಂತ ಹೇಳಿ ಇನ್ನೂ ಒಂದು ಸರ್ವಜ್ಞನ ಮಾತು ಕೂಡ ಇದೆ. ಹಾಗಾಗಿ ದಾನ ಮಾಡುವುದೇ ದೊಡ್ಡ ಗುಣ, ಹೃದಯವಂತಿಕೆ, ಮಾನವೀಯತೆ. ನಮ್ಮ ಹಾಗೆ ಇನ್ನು ಕೆಲವು ಅಂಗವಿಕಲ ಮಕ್ಕಳಿದ್ದಾರೆ, ಅವರನ್ನು ನಾವು ನೋಡೋಣ, ಅವರನ್ನು ನೋಡಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಷ್ಟು ಕೂಡ ಹೃದಯವಂತಿಕೆಯನ್ನು ನಾವು ತೋರಿಸೋಣ ಅಂತ ಹೇಳಿದರೆ ನಮ್ಮ ಬದುಕು ಪಾವನ ಆಗುತ್ತೆ. ಹಾಗಾಗಿ ನಮ್ಮ ಕಣ್ಣಲ್ಲಿ ಆ ಮಕ್ಕಳನ್ನು ನೋಡಿದಾಗ ಒಂದು ಸಣ್ಣ ಪಸೆ ಆಡಿದರೆ, ಹನಿ ಬಂದರೆ, ನೀರಿನ ಹನಿ ಬಂದರೆ ನಮ್ಮ ಹೃದಯ ಮುರುಗ್ತಾ ಇದೆ, ಕರಗ್ತಾ ಇದೆ. ಮಾತ್ರವಲ್ಲ, ನಾವು ಸ್ವಲ್ಪ ಮೆಲ್ಟ್ ಆಗ್ತಿದ್ದೀವಿ ಅನ್ನೋ ಭಾವನೆ ಬರುತ್ತೆ. ಹಾಗಾಗಿ ಇಂತಹ ಸಹಾಯ ಹಸ್ತವನ್ನು ಬಯಸುವಂತಹ ಮಕ್ಕಳು ಇರ್ತಾರಲ್ಲ, ಅವರಿಗೆ ಸಹಾಯ ಮಾಡಲಿ ನಮ್ಮ ವೀಕ್ಷಕರು ಅನ್ನುವಂಥದ್ದು ಕೂಡ ನನ್ನ ಉದ್ದೇಶ ಆಗಿದೆ. ಇವತ್ತು ದಿವ್ಯಾಂಗ ಚೇತನ ಮಕ್ಕಳ ಶಾಲೆಯನ್ನು ಪರಿಚಯಿಸುವಂತಹ ಕೆಲಸವನ್ನು ವಿಶ್ವಪಥ ಚಾನಲ್ ಮಾಡ್ತಾ ಇದೆ. ಇಲ್ಲಿವರೆಗೆ ಈ ಚಾನಲ್ನ ವೀಕ್ಷಣೆ ಮಾಡಿದಂತಹ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.